ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಡ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ವಿವಿಧ ಕ್ಷೇತ್ರಗಳಿಗೆ ನೀಡುವ ಪ್ರಶಸ್ತಿಗಳು. ಕನಕ ಪುರಂದರ ಸಂಗೀತ ಕ್ಷೇತ್ರ, ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಕಲೆ, ಜನಪದಶ್ರೀ ಜಾನಪದ ಕ್ಷೇತ್ರ, ಡಾಕ್ಟರ್ ಗುಬ್ಬಿ ವೀರಣ್ಣ ವೃತ್ತಿ ರಂಗಭೂಮಿ ಕಲಾವಿದರು, ಸಂತ ಶಿಶುನಾಳ ಶರೀಫ ತತ್ವಪದ, ದಾಸರ ಪದ, ವಚನ, ಸಂಗೀತ ಸುಗಮ ಸಂಗೀತ, ನಾಟ್ಯರಾಣಿ ಶಾಂತಲಾ ಭರತನಾಟ್ಯ, ದಾನ ಚಿಂತಾಮಣಿ ಹತ್ತಿಮಬ್ಬೆ ಮಹಿಳಾ ಸಾಹಿತಿಗಳು, ವರ್ಣಶಿಲ್ಪಿ ವೆಂಕಟಪ್ಪ ಚಿತ್ರಕಲೆ, ರಾಜ್ಯ ಸಂಗೀತ ವಿದ್ವಾನ್ ಸಂಗೀತ ಕ್ಷೇತ್ರದಲ್ಲಿ ಮಹತ್ತರ ಸೇವೆ ಸಲ್ಲಿಸಿದವರು, ಕೃಷಿ ಪಂಡಿತ ಕೃಷಿ ಕ್ಷೇತ್ರ ಎಂ.ಎಸ್. ಮರಿಗೌಡ, ತೋಟಗಾರಿಕೆ ಸರ್ ಎಂ. ವಿಶ್ವೇಶ್ವರಯ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಹಿರಿಯ ವಿಜ್ಞಾನಿಗಳು, ಡಾಕ್ಟರ್ ರಾಜರಾಮಣ್ಣ ವಿಜ್ಞಾನಿಗಳು, ಸರ್ ಸಿ.ವಿ. ರಾಮನ್ ವಿಜ್ಞಾನ ಕ್ಷೇತ್ರ, ಶೌರ್ಯ ಪ್ರಶಸ್ತಿಸಿದ ಮಕ್ಕಳಿಗೆ, ಮುಖ್ಯಮಂತ್ರಿ ಪದಕ, ಪೊಲೀಸ್ ಇಲಾಖೆ, ಕಿತ್ತೂರು ಚೆನ್ನಮ್ಮ ಮಹಿಳೆಯರಿಗೆ, ಕುಮಾರವ್ಯಾಸ ಗಮಕ ಕಲಾವಿದರು, ಚಲನಚಿತ್ರದಲ್ಲಿ ರಂಗದಲ್ಲಿ ಜೀವಮಾನ ಸಾಧನೆಗೆ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರದಲ್ಲಿ ರಂಗದಲ್ಲಿ ಜೀವಮಾನ ಸಾಧನೆಗೆ ಸುಬ್ಬಯ್ಯ ನಾಯ್ಡು, ಅತ್ಯುತ್ತಮ ನಟ, ಪುಟ್ಟಣ್ಣ ಕಣಗಾಲ್ ಅತ್ಯುತ್ತಮ ನಿರ್ದೇಶಕ. ನೋಡಿ, ಇಷ್ಟು ಕರ್ನಾಟಕ ಸರ್ಕಾರ ವಿವಿಧ ಕ್ಷೇತ್ರಗಳಿಗೆ ನೀಡುವ ಪ್ರಶಸ್ತಿಗಳು. ಹಾಗೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗರು. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ದೇಶದ ಬೇರೆಲ್ಲ ಭಾಷೆಗಳಿಗಿಂತ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಹೆಚ್ಚು 7 ಬಾರಿ ಲಭಿಸಿದೆ. ಇದರ ವಿಜೇತರು ಹಾಗೂ ಕೃತಿಯ ಹೆಸರು ಮತ್ತು ವರ್ಷ ನೋಡಿ. ಮೊದಲನೆಯದು ಕೆ.ವಿ. ಪುಟ್ಟಪ್ಪ, ಇವರಿಗೆ ರಾಮಾಯಣ ದರ್ಶನಂ, ಈ ಕೃತಿಯ ಹೆಸರು ರಾಮಾಯಣ ದರ್ಶನಂ, ವರ್ಷ 1967. ಡಾಕ್ಟರ್ ದ ರಾ ಬೇಂದ್ರೆ, ನಾಕುತಂತಿ 1973 ವರ್ಷ. ಮೂರನೆಯವರು ಡಾಕ್ಟರ್ ಕೆ. ಶಿವರಾಮ ಕಾರಂತರವರು, ಇದು ಮೂಕಜ್ಜಿಯ ಕನಸುಗಳು, ಇದು 1977. ಹಾಗೆ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಇವರಿಗೆ ಚಿಕ್ಕವೀರ ರಾಜೇಂದ್ರ 1983. ನೆಕ್ಸ್ಟು 5ನೆಯವರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್, ಇದು ಸಮಗ್ರ ಸಾಹಿತ್ಯ 1990. 6ನೆಯವರು ಡಾಕ್ಟರ್ ಯು.ಆರ್. ಅನಂತಮೂರ್ತಿ, ಸಮಗ್ರ ಸಾಹಿತ್ಯ, ಕೃತಿಯ ಹೆಸರು ಸಮಗ್ರ ಸಾಹಿತ್ಯ, ಇವರಿಗೆ ವರ್ಷ 1994 ಪ್ರಶಸ್ತಿ ಲಭಿಸಿದೆ. ಹಾಗೆ 7ನೆಯವರು ಗಿರೀಶ್ ಕಾರ್ನಾಡ್, ಇವರು ಸಮಗ್ರ ಸಾಹಿತ್ಯ, ಇವರಿಗೆ 1998 ಪ್ರಶಸ್ತಿಗಳು ಲಭಿಸಿದೆ. ಹಾಗೆ ಕರ್ನಾಟಕದ ಪ್ರಸಿದ್ಧ ಮಹಿಳೆಯರು ಒನಕೆ ಓಬವ್ವ, ಶೌರ್ಯ ವೀರ ಮಹಿಳೆ, ಬೆಳವಡಿ ಮಲ್ಲಮ್ಮ ರಾಜವಂಶ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರ ಹೋರಾಟಗಾರ್ತಿ, ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಸಂಗೀತ, ಎಂ.ಎಸ್. ಸುಬ್ಬಲಕ್ಷ್ಮಿ ಸಂಗೀತಗಾರ್ತಿ, ಸುಧಾಮೂರ್ತಿ ಬರಹಗಾರ್ತಿ, ಅಶ್ವಿನಿ ನಾಚಪ್ಪ ಅಥ್ಲೆಟಿಕ್ಸ್, ಶಕುಂತಲಾದೇವಿ ಮಾನವ ಕಂಪ್ಯೂಟರ್. ಈಗ ಕರ್ನಾಟಕದ ಪ್ರಮುಖ ನದಿಗಳು. ಅರ್ಕಾವತಿ ನದಿದುರ್ಗ ಬೆಂಗಳೂರಿನಲ್ಲಿದೆ, ಹೇಮಾವತಿ ಮಂಡ್ಯದ ಮಾವಿನಕೆರೆ ಬಳಿ, ಮಲಪ್ರಭಾ ಮಲಕಾಪುರದ ಬಳಿ, ಕೃಷ್ಣ ಮಹಾಬಲೇಶ್ವರ, ಕಾವೇರಿ ತಲಕಾವೇರಿ ಪಶ್ಚಿಮ ಬೆಟ್ಟ, ತುಂಗಭದ್ರಾ ಶಿವಮೊಗ್ಗ ಜಿಲ್ಲೆ, ಭೀಮಶಂಕರ ಕಬಿನಿ ಟಿ ನರಸೀಪುರದ ಹತ್ತಿರ. ನೋಡಿ, ಇಷ್ಟು ಕರ್ನಾಟಕ
ಸರ್ಕಾರ ವಿವಿಧ ಕ್ಷೇತ್ರಗಳಿಗೆ ನೀಡುವ ಪ್ರಶಸ್ತಿಗಳು, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ವಿಜೇತ ಕನ್ನಡಿಗರು ಮತ್ತು ಕರ್ನಾಟಕದ ಪ್ರಸಿದ್ಧ ಮಹಿಳೆಯರು, ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೆವು. ಮುಂದಿನ ವಿಡಿಯೋದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದು ಬಂದ ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ.